ಆಲ್ ನೋ ದಿವ್ಯಾ ಗೌಡ ಹಿಯರ್. ಆ್ಯಂಡ್ ಇಲ್ಲಿನ ಬಗ್ಗೆ ಹೇಳಬೇಕು ಅಂದರೆ ಇವಾಗಿಂದ ಸ್ವಲ್ಪ ಲೌಡರ್ ಇಲ್ಲಿಂದ ಆ್ಯಂಡ್ ಮಾರ್ನಿಂಗ್ವರೆಗೂ ನಾವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಈ ಸೆಷನ್ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಮ್ಯಾಮ್ ಅವ್ರ ಒಂದು ವಾಯ್ಸಲ್ಲಿ ನಮ್ಮ ಇಷ್ಟೂ ಜನದ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ನಂಗೆ ಅದರಲ್ಲಿ ಏನು ಅರ್ಥ ಆಗಿದ್ದು ಅಂದರೆ, ನಾನು ಆ್ಯಕ್ಚುಲಿ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಒಂದು ವರ್ಕೌಟ್ ಇರ್ಬೋದು ಆರ್ ಸಮಥಿಂಗ್ ಎಲ್ಸ್ ನಾನು ಮಾಡಬೇಕು ಅಂದ್ಕೊಂಡಾಗ ಐ ಡೋಂಟ್ ಹ್ಯಾವ್ ಅ ಕನ್ಸಿಸ್ಟೆನ್ಸಿ. ಸೊ ಫಸ್ಟ್ ಐ ರಿಯಲೈಸ್ಡ್ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಸೊ ಇವ್ರ ವಾಯ್ಸ್ ನಮ್ಮ ಲೆಗ್ಸ್, ನಮ್ಮ ಮೈ ಹಾರ್ಟ್, ಬಾಡಿ ಕಂಪ್ಲೀಟ್ಲಿ ನಮ್ಮನ್ನು ಅಕ್ವೈರ್ ಮಾಡಿತ್ತು. ಸೊ ಅದೇ ರೀತಿ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ವಿ ಕ್ಯಾನ್ ಡೂ. ಮತ್ತು ಮಾರ್ನಿಂಗಿಂದ ಟಿಲ್ ಇಲ್ಲಿವರೆಗೂ ವಾರ್ಮ್ ವೆಲ್ಕಮ್ ಇರ್ಬೋದು ಆ್ಯಂಡ್ ಫುಡ್ ಮಸಾಜಿಂಗ್ ಇರ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಫುಡ್ಸ್, ಅದು ಹೆಲ್ತಿಯಾಗಿ ಯಾವ ಥರ ಫುಡ್ನ ನಾವು ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋದ್ರಿಂದ. ಆ್ಯಂಡ್ ದೆನ್ ಅವರ ಸರ್ವಿಸಸ್ ಮತ್ತು ನಮ್ಮ ಮೈಂಡ್ನ ಒಂದು ಬ್ಯಾಡ್ ಕಂಟೆಂಟಿಂದ ಲೈಕ್ ನೆಗೆಟಿವ್ ಕಂಟೆಂಟಿಂದ ಪಾಸಿಟಿವ್ ಕಂಟೆಂಟಿಗೆ ಹೇಗೆ ತೊಗೊಂಡೋಗ್ಬೋದು. ಆ್ಯಂಡ್ ಮತ್ತು ನಮ್ಮ ಕೈಲಿ ಏನಾಗತ್ತೆ ಏನಾಗಲ್ಲ. ಮತ್ತು ಸರ್ ಡಾಕ್ಟರ್ ಐ ಥಿಂಕ್ ಅವರು ಒಂದು ಒಳ್ಳೆ ಸ್ಪೀಚ್ ಕೊಟ್ಟರು. ನಮ್ಮ ಹೆಲ್ತನ್ನ ಯಾವ ರೀತಿ ನಾವು ಇಟ್ಕೋಬೋದು, ಡೈಲಿ ಶೆಡ್ಯೂಲ್ಸ್, ಬ್ಯುಸಿ ಲೈಫಲ್ಲಿ ಸ್ಟ್ರೆಸ್ ಲೈಫ್ನ ಹೇಗೆ ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಹೆಲ್ತ್ನ ನಾವು ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಸೆಷನ್ ನಂಗೆ ತುಂಬ ಇಷ್ಟ ಆಯಿತು. ಮೇ ಬಿ ನೆಕ್ಸ್ಟ್ ನಾನು ಇವತ್ತಿಂದ ನಾನು ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಚೇಂಜಸ್ ನಂಗೆ ಇಲ್ಲಿಂದ ಮೇ ಬಿ ಈ ಚೇಂಜಸ್ ನಾನು ತೊಗೊಂಡು ಹೋಗ್ತೀನಿ. ಸೊ ವೆರಿ ಗುಡ್ ಪಾಸಿಟಿವ್. ಥ್ಯಾಂಕ್ ಯು. ವೆರಿ ಗುಡ್.